ಇಟ್ಟಿಗೆಯನ್ನ ಸುಡ್ತಾ ಇದ್ದಾರಂತೆ. ಇನ್ನು ಇಟ್ಟಿಗೆ ಫ್ಯಾಕ್ಟರಿ ಹೊಗೆಗೆ ಜೀವ ಭಯದಲ್ಲಿ ಈಗ ಸ್ಥಳೀಯರು ಇದ್ದಾರೆ. ಒಡ್ಡರಹಳ್ಳಿಯ ಜನರಿಗೆ ಶ್ವಾಸಕೋಶದ ಕಾಯಿಲೆಯ ಭೀತಿ ಈಗ ಶುರುವಾಗಿದೆ. ಜನವರಿಯಲ್ಲೇ ಫ್ಯಾಕ್ಟರಿ ಸ್ಥಳಾಂತರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಆದರೆ ಯಾವುದೇ ಬದಲಾವಣೆ ಆಗಿಲ್ಲ. ಪಾಲಿಕೆ ನೋಟಿಸ್ ನೀಡಿದ್ರೂ ಕೂಡ ಕ್ಯಾರೆ ಎನ್ನದ ಮಾಲೀಕ ಜಿಲ್ಲಾಧಿಕಾರಿ ಶಾಸಕರಿಗೆ ಮನವಿ ಮಾಡಿದ್ರೂ ಕೂಡ ಹತಾಶರಾಗಿರುವಂತಹ ಸ್ಥಳೀಯರು. ನ್ಯಾಯ ಕೇಳಲು ಹೋದವರಿಗೆ ರೌಡಿಗಳಿಂದ ಬೆದರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಾಧ್ಯಮಗಳ ಪ್ರಶ್ನೆಗೆ ಮಾಲೀಕನ ಉತ್ತರ, ಇಟ್ಟಿಗೆ ಫ್ಯಾಕ್ಟರಿಯ ಹೊಗೆಯಿಂದ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ಸಮಸ್ಯೆ ಇದೆ, ಈ ರೀತಿ ಆರೋಪ ಮಾಡ್ತಿದ್ದಾರಷ್ಟೇ. ಅವರ ವೈಯಕ್ತಿಕ ಸಮಸ್ಯೆ ಇದ್ದು ಕೂಡ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಒಂದು ಫ್ಯಾಕ್ಟರಿಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಅವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾವಿದೇ ಗಾಳಿ ಕುಡಿತಾ ಇಲ್ವಾ, ನಾವೇನು ಸತ್ತೋಗಿದ್ದೀವಾ, ನಾವು ಚೆನ್ನಾಗಿದ್ದೀವಲ್ವಾ ಅಂತ ಹೇಳಿ ಈ ರೀತಿಯಾಗಿ ಮಾಲೀಕ ನರಸಿಂಹಮೂರ್ತಿ ಈ ರೀತಿಯಾಗಿ ಉಡಾಫೆಯಾಗಿ ಉತ್ತರವನ್ನ ಕೊಟ್ಟಿದ್ದಾರಂತೆ. ಯಾಕೆ ಇಷ್ಟೊಂದು ಹೇಳಿ, ಕ್ಯಾಶುವಲ್ ಹಂಗೆ ಮಾತಾಡಿ. ಹೀಗೆ ಇದೀಗ ಉಡಾಫೆಯಾಗಿ ಉತ್ತರ ಕೊಡೋದು. ಮೊದಲನೇದಾಗಿ ಈ ಹಿಂದೆ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನೋಟಿಸ್ ಕೊಟ್ಟು ಈ ಒಂದು ಫ್ಯಾಕ್ಟರಿನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ತಲೆ ಕೇಳಿಸ್ಕೊತಾ ಇಲ್ಲ. ಅವರು ಇಲ್ಲೇ ಇದೆಲ್ಲವೂ ಕೂಡ ಇಟ್ಟಿಗೆಗಳನ್ನ ಸುಡ್ತಾ ಇರುವಂತದ್ದು. ಇದರಿಂದ ಇಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ, ಜಾನುವಾರುಗಳಿಗೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪ್ರಾಣಿಗಳು ಸಾಯ್ತಾ ಇದಾವೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಆದ್ರೆ ಮಾಧ್ಯಮದವರು ಮಾಡಿರುವಂತಹ ಪ್ರಶ್ನೆಗೆ ನರಸಿಂಹಮೂರ್ತಿ ಈ ರೀತಿಯಾಗಿ ಬಹಳ ಉಡಾಫೆಯಾಗಿ ಉತ್ತರ ಕೊಟ್ಟಿದ್ದಾರೆ. ಇದೀಗ ಇಲ್ಲಿರುವಂತಹ ಸ್ಥಳೀಯರು ನಾಗೇಶ್ ಅವರು ನಮ್ಮ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಹೇಳಿ ಮೇಡಮ್ ಅವರೇ. ಸರ್ ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಮೊದಲನೇದಾಗಿ ಇಲ್ಲಿ ಅಂದ್ರೆ ಅವರು ಈಗ ಹೇಳಿರುವಂತದ್ದು ಇದೇ ಗಾಳಿ ನಾವು ಕುಡಿತಾ ಇದೀವಿ, ನಮ್ಗೇನ್ ಸಮಸ್ಯೆ ಆಗ್ತಾ ಇಲ್ಲ, ನಾವೇನ್ ಸತ್ತೋಗಿದೀವಾ ಅಂತ ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳ್ತೀರ ಅದಕ್ಕೆ ಅಂತ? ಮೇಡಮ್ ಅವರೇ, ಅವರು ಇಲ್ಲಿ ಏರಿಯಾದಾಗ ಇಲ್ಲ, ಅವರು ಹೊರಗಡೆ ಇದ್ದಾರೆ. ಇಲ್ಲಿ ಜೀವನ ಮಾಡ್ತಿರೋರು ನಾವಲ್ಲಿ. ಸಿಕ್ಕಾಪಟ್ಟೆ ಧೂಳು, ಹೊಗೆ, ವಾಸನೆ, ಸ್ಮೆಲ್ಲು ಹಿಂಗಾಗಿರೋದ್ರಿಂದನ ಅಲ್ಲಿ ಪೂರ್ತಿ ಸಮಸ್ಯೆ ಆದ. ದನ ಕರುಗಳಿಗೆ ಸಮಸ್ಯೆ ಆಗ್ತದೆ, ಮಕ್ಳುಗಳಿಗೆ ಸಮಸ್ಯೆ ಆಗ್ತಾ ಇದೆ, ಕಣ್ಣಿಗೆ ಧೂಳು ಬೀಳ್ತಾ ಇದೆ. ಈಗ ಅದನ್ನೆಲ್ಲ ಕೇಳೋರು ಯಾರು? ಈಗ ಅವರು ಅಲ್ಲೇನ ಇಟ್ಕೆ ಫ್ಯಾಕ್ಟ್ರಿ ಒಳಗೆ ಅವರು ಜೀವನ ಮಾಡ್ತಾ ಇದ್ರೆ ಏನೋ ಹೋಗಿ ಮಾಡ್ತಾರೆ ಅನ್ಬೋದು. ಅವ್ರು ಯಾವ್ದೋ ಬೇರೆ ಜಮೀನ್ಗೆ ಹೋಗಿ ನಮ್ಮ ಅಪ್ಪಂದು ಅಂತ ಹೇಳಿ ಹೋಗಿ ಕೇಸ್ ಹಾಕೊಂಡು ಅಲ್ಲಿ ಜೀವನ ಮಾಡ್ತಾರೆ ಹೊರಗಡೆಗೆ. ಫ್ಯಾಕ್ಟ್ರಿ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಫ್ಯಾಕ್ಟ್ರಿ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇನೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಇದು ಇಲ್ಲೆಲ್ಲ? ಏನ್ ಮೇಡಮ್ ಅವರ, ಎಷ್ಟು ವರ್ಷದಿಂದ ಇದನ್ನ ನಡೆಸ್ತಾ ಇದಾರೆ ಇವರು ಅಂತ? ಇವ್ರು 25-26 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇಷ್ಟು ವರ್ಷ ಆದ್ರೂ ಕೂಡ ಯಾರು ಏನು ಬದಲಾವಣೆ ಮಾಡಿಲ್ವಾ ಅಲ್ಲಿ? ಅಂತಂದ್ರೆ ಈ ಹಿಂದೆ ಯಾರು ಅಲ್ಲಿದ್ದಂತ ಜನ ಏನು ಕೇಳಿಲ್ವಾ? 21ರಿಂದಲೂ ನಾವು ಅರ್ಜಿ ಕೊಟ್ಟಿದೀವಿ, ಯಾರು ಅಧಿಕಾರಿಗಳು ಒಬ್ರು ಯಾರು ಕ್ಯೂಗ್ ಹಾಕೊಂಡಿಲ್ಲ. ಮೊನ್ನೆ ಮಾತ್ರನ ಇದ್ ಮಾಡಿರೋದಕ್ಕೆ ಮುನ್ಸಿಪಾಲ್ನವರು, ಐಮನ್ಯದವರು ಇವರೆಲ್ಲ ಬಂದು ಸೀಜ್ ಮಾಡಿ ಹೋಗಿದ್ರು. ಹಂಗೂ ಮಿತ್ ಮೀರಿ ಇಟ್ಕೆ ಫ್ಯಾಕ್ಟ್ರಿ ನಡೆಸ್ತಾ ಇದ್ ಸ್ಟೇ ತಗೊಂಬಂದಿದೀನಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಸ್ಟೇ ತಗೊಂಬಂದಿರೋದು ಸ್ಟೇ ಪೆಂಡಿಂಗ್ ಐತೆ. ಈಗಾಗಲೇ ಇಟ್ಕೆ ಕೂಡ ಜೋಡಿಸ್ತಾ ಇದಾರೆ. ಮೊನ್ನೆಲ್ಲ ತಡೆದಿದ್ದು. ಹಂಗೂ ಮಿತ್ ಮೀರಿ ಇದ್ ಮಾಡ್ತಾರೆ. ಪೊಲೀಸ್ನವ್ರ ಹತ್ರ ಹೋಗಿ ಅಲ್ಲಿ ಇದ್ ಮಾಡೋದು, ಅಲ್ಲಿಂದ ಹೇಳ್ಸೋದು, ಇದ್ ಮಾಡೋದು, ಬೆದರಿಕೆ ಹಾಕಿಸ್ತಾ ಇದಾರೆ. ಅಲ್ಲ, ಈಗ 25-26 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಇಷ್ಟು ವರ್ಷದಲ್ಲಿ ಯಾವುದೇ ಅವಘಡನೋ ಅಥವಾ ಏನು ದುರಂತ ಏನಾಗಿಲ್ವಾ? ಅಂದ್ರೆ ಈಗಾಗ್ಲೇ ಪ್ರಾಣಿಗಳು ಸಾಯ್ತಾ ಇದಾವೆ, ಮನುಷ್ಯರಿಗೆ ಏನಾಗಿಲ್ವಾ? ಹಾಗಾದ್ರೆ ಮನುಷ್ಯರು ಸಾಯ್ತಾ ಇದಾರಲ್ಲ, ಮತ್ತೆ ಅದನ್ನ ಯಾರು ನೋಡ್ತಾ ಇಲ್ವಾ? ನೀವೇನ್ ಕಂಪ್ಲೇಂಟ್ ಕೊಟ್ಟಿಲ್ವಾ, ಏನ್ ಮಾಡಿಲ್ವಾ ಸ್ಥಳೀಯರು ಅಂತ? ಈಗ ಕೊಟ್ಟಿದ್ರು ನೋಡ್ತಾ ಇಲ್ವಲ್ಲ ಅಧಿಕಾರಿಗಳೇ, ಅವ್ರ ಕೈಲವ್ರ ಅಂತ ಎಲ್ಲಾನು. ಅವ್ರೇನ್ ಹೇಳ್ತಾರೆ ಈಗ? ನರಸಿಂಹಮೂರ್ತಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಧಿಕಾರಿಗಳೇ ನಮ್ ಕೈಯಲ್ಲವ್ರೆ ಅಂತ ಹೇಳ್ತಾರಲ್ಲ ಮೇಡಮ್ ಅವರೇ. ಯಾವ ಅಧಿಕಾರಿ ಏನು ಅಂತ ಹೇಳ್ತಾರಾ? ಹೇಳ್ತಾರೆ. ತಹಸೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಕೊಡು ಅಂತ ಹೇಳಿದಾರಂತೆ. ತಹಸೀಲ್ದಾರೇ ಹೇಳಿರೋಂಥದ್ದು? ತಹಸೀಲ್ದಾರೇ ಹೇಳವ್ರಂತೆ. ಅವ್ರೆ ಮೊನ್ನೆ ಇದ್ರಲ್ಲಿ ಮಾತಾಡವ್ರೆ, ಮಾಧ್ಯಮದಲ್ಲಿ ಮಾತಾಡಿದಾರೆ. ಆಮೇಲೆ DC-ನೇ ಅವ್ರ ಮನೆ ಹತ್ರ ಬಂದು ಗಂಟ್ಕಡ್ಲೆ ಕುಂತ್ಕೊಂಡು ಹೋಗ್ತಾರಂತೆ. ಆಮೇಲೆ ಶಿವಣ್ಣವರು ಸಪೋರ್ಟ್, ಅವ್ರು ಸಪೋರ್ಟ್ ಮಾಡ್ತಾರೆ. MLA-ಗಳೆಲ್ಲ ಸಪೋರ್ಟ್ ಅವ್ರೆ ನಮ್ಗೆ ಅಂತಾರೆ. MLA ಅವ್ರ ಒಬ್ರಿಗೇನೆ MLA ಆಗಿಲ್ವಲ್ಲ, ಎಲ್ಲಾರ್ಗು ಸೇರುತ್ತಾನೆ ಅವ್ರ MLA ಆಗಿರೋದು. DC ತಹಸೀಲ್ದಾರ್ ಎಲ್ಲ ಇವ್ರ ಕಡೆ ಇದಾರೆ, ಅದಕ್ಕೆ ಇಷ್ಟೊಂದು ರಾಜಾರೋಷ ಮಾಡ್ತಿರೋದು. ಸರ್ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಈಗ ಮತ್ತೆ ಈಗ ಇವರೇ ಅಧಿಕಾರಿಗಳೇ ನಮ್ ಕೈಯಲ್ಲಿದ್ದಾರೆ ಅಂತ ಹೇಳ್ತಿದಾರೆ ಅಂದ್ರೆ ನೀವೇನ್ ಮಾಡ್ತೀರಾ ಈಗ?
ಈಗ ಫ್ಯಾಕ್ಟ್ರಿ ತೆರವುಗೊಳಿಸ್ಬೇಕು ಮೇಡಮ್, ನಾವ್ ಬಿಡಲ್ಲ, ಫ್ಯಾಕ್ಟ್ರಿ ನಡ್ಸೋದಕ್ ಬಿಡಲ್ಲ. ಹ್ಮ್ ಯುದ್ಧ ಆದ್ರೂ ಪರವಾಗಿಲ್ಲ, ಹ್ಮ್ ಬಿಡಲ್ಲ, ಫ್ಯಾಕ್ಟ್ರಿ ನಡ್ಸೋದಕ್ ಬಿಡಲ್ಲ. ಯಾವ ತರ ಹೋರಾಟ ಮಾಡ್ತೀರಾ? ಅಂದ್ರೆ ಯುದ್ಧ ಅಂತಂದ್ರೆ ಇವಾಗ ಈಗಾಗಲೇ ಕಾನೂನು ಪರವಾಗಿ ನೀವೇನು ನೋಟಿಸ್ ಬಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನೋಟಿಸ್ ಕೊಟ್ಟಿದ್ದಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ, ಅದು ಆಗಿಲ್ಲ. DC ತಹಸೀಲ್ದಾರ್ ಎಲ್ಲ ಅವ್ರ ಕೈಲಿದ್ದಾರೆ ಅಂತ ತಾವೇ ಹೇಳ್ತಾ ಇದ್ದೀರಾ. ಹೌದು. ಮತ್ತೆ ಯಾವ ರೀತಿಯಾದಂತ ಹೋರಾಟ ಮಾಡ್ತೀರಾ? ಹೋರಾಟ ಮಾಡೋದು ಮಾಡ್ಲೇಬೇಕಲ್ಲ, ಹೋರಾಟ ಏನಾಗ್ತದ ಆಗ್ಲೇಬೇಕು. ಅಧಿಕಾರಿಗಳು ಅವಾಗ್ಲೇ ಬರ್ಬೇಕು, ಅವು ಹ್ಮ್ 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 ಹೋರಾಟ ಆದಾಗ್ಲೇನೆ ಅಧಿಕಾರಿಗಳೇ ಬರ್ಬೇಕು ಇಲ್ಲಿಗೇನೆ. ಹ್ಮ್ 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 ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂಥ ಸಮಸ್ಯೆ ಇಷ್ಟೊಂದು ರಾಜಾರೋಷವಾಗಿ ಏನಕ್ಕೆ ಮಾಡ್ತಿದ್ದಾರೆ ಅಥವಾ ಯಾರಿಗೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಮಾಲೀಕ ಅಂತಂದರೆ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ನೋಡಿ ಅಂತಂದರೆ DC ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಅವರೇ ಅವ್ರ ಕೈಯಲ್ಲಿದ್ದಾರೆ, ಅವ್ರು ಹೇಳ್ದಂಗೆ ಕುಣಿತಿದ್ದಾರೆ ಅಂಥೇಳಿ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ನೊಂದಿರುವಂಥ ರೈತರು ನಾಗರತ್ನಮ್ಮ, ಇವರು ಕೂಡ ಸ್ಥಳೀಯರಾಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಈಗ ಸಿಂಪಲ್ ಆಗಿ ಅವ್ರು ಹೇಳಿರೋವಂಥದ್ದು ಈ ಫ್ಯಾಕ್ಟ್ರಿಯಿಂದ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ, ಇಷ್ಟು ವರ್ಷದಿಂದ ಇದೇ ಜಾಗದಲ್ಲಿ ಫ್ಯಾಕ್ಟ್ರಿ ನಡೆಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಆರೋಪ ಏನಾಗ್ತಾ ಇದೆ ಅಲ್ಲಿ ಅಂತ? ಮೇಡಮ್, ಅವ್ರು ಏನು ಅಂದ್ರೆ ಮನೆಗೆ ನಾನು ಎಂಟೆ ಸುಡ್ತೀನಿ ಅಂತ ಹೇಳಿ ಜನಕ್ಕೆ ಕದ್ದು ಮುಚ್ಚಿ ಅವ್ರನ್ನ ಯಾಮಾರಿಸ್ಬಿಟ್ಟು ಕಲ್ಲಿದ್ಲು ಮತ್ತೆ ಭತ್ತದ ಒಟ್ಟಿಂದ ತಗೊಂಬಂದ್ ರೋಡ್ ಸೈಡ್ ಅಲ್ಲಿ ಸುರ್ಕೊಂಡು ಅದು ಇದನ್ ಮಾಡ್ತಾವ್ರೆ. ಅದು ಸಮಸ್ಯೆ ಆಗ್ತೈತೆ ಮೇಡಮ್, ಆರೋಗ್ಯದ ಮೇಲೆ ಉಸಿರಾಡಕ್ಕಾಗ್ಲಿ ಮತ್ತೆ ದನ ಕರುಗಳಿಗೆ ಯಾವಕ್ಕೂ ಸಮಸ್ಯೆ ಮೇಡಮ್. ಅದ್ ಹೊಗೆ ಬೆಂಕಿ ಹಚ್ಬಿಟ್ರೆ ಇಟ್ಕೆ ಗೂಡಾಗೆ ಅಂದ್ರೆ 20 ರಿಂದ 30 ದಿವಸ ಉರಿಯುತ್ತೆ ಅಂತ ಸಮಸ್ಯೆ. ಅವಾಗ ಈ ತಲೆನೋವು, ತಲೆ ಸುತ್ತು, ಎದೊಳಕ್ಕೆ ಆಗಲ್ಲ ನಮ್ಗೂನು ಮೇಡಮ್. ಮಕ್ಳು, ಹಿರಿಯರು ಮತ್ತೆ ಶಾಲಾ ಮಕ್ಳು ಬೆಳಗ್ಗೆ ಎದ್ರೆ ಒಂದ್ 50 ರಿಂದ 60 ಮಕ್ಳು ಶಾಲೆಗೆ ಓಡಾಡ್ತಿರ್ತಾರೆ. ಎಲ್ಲಾರ್ಗು ಸಮಸ್ಯೆ ಮೇಡಮ್, ನಮ್ಮ ಒಬ್ರಿಗೆಲ್ಲ ಸ್ಥಳೀಯರಿಗೆಲ್ಲ ಸಮಸ್ಯೆ ಅದು. ಅಲ್ಲ ಮೇಡಮ್, ಈಗ 25-26 ವರ್ಷದಿಂದ ಇವ್ರು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇದೇ ಜಾಗದಲ್ಲಿ ಇಷ್ಟು ವರ್ಷದಿಂದ ನಿಮ್ಗೆಲ್ಲ ಯಾರಿಗೂ ಸಮಸ್ಯೆ ಆಗಿಲ್ವಾ ಅಥವಾ ನೀವೇನು ಮಾಡೇ ಇಲ್ವಾ ಯಾರು ಅಂತ? ಮೇಡಮ್, ನಾವ್ ಯಾರು ಏನು ಮಾಡಿಲ್ಲ, ನಮ್ಗೇನು ಗೊತ್ತಾಗಿಲ್ಲ. ಸುಮ್ನೆ ನಮ್ಗೇನ್ಕೋ ತಲೆನೋವು ಬರ್ತೈತೆ, ನಮ್ಗೇನು ಅರ್ಥ ಆಗಿಲ್ಲ ಮೇಡಮ್. ಯಾವಾಗ ದನ ಕರುಗಳೆಲ್ಲ ಫುಲ್ ಬಿದ್ದೋದ್ವಿ, ಉಸಿರಾಟ ಸಮಸ್ಯೆಯಾಗಿ ಅವಾಗ ಈ ತರ ಹಾಕೊಂಡ್ರಿ ಏನೋ ಸಮಸ್ಯೆ, ನೀವೇನೋ ಮೇವು ಫೀಲ್ಡ್ ಅಲ್ಲಿ ವ್ಯತ್ಯಾಸ ಮಾಡಿದೀರಾ ಅಂತ ಡಾಕ್ಟರ್ ಹೇಳ್ತಾರೆ. ಸರ್ ಇಲ್ಲ, ನಾವ್ ಯಾವ ಮೇವು ಆಮೇಲೆ ಇದು ಫೀಡ್ ಕೊಡ್ತಿದೀವಿ ಅದೇ ಸರ್ ಕೊಡ್ತಿರೋದು ಅಂದ್ರೆ ಇದು ಏನ್ ಸಮಸ್ಯೆ ಅಂತ ಅರ್ಥ ಆಗ್ತಿಲ್ಲ ಅಮ್ಮ ಅಂದ್ರು. ತಿರ್ಗಾ ಮಕ್ಳು ಮರಿ ಎಲ್ಲಾ ಫುಲ್ ಹಾಸ್ಪಿಟ್ಲಿಗೆ ಹೋಗಿ ಮೇಡಮ್ ಅದ್ ಬೆಂಕಿ ಹಚ್ಬಿಟ್ರು ಅಂದ್ರೆ ನಾವು ಡೈಲಿ ಬಿಟ್ಟು ದಿನ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಸೋದು. ಆಮೇಲೆ ಇದು ಬ್ಲಡ್ ರಿಪೋರ್ಟ್ ಆಗ್ಲಿ ಬೇರೆ ಇನ್ನೊಂದಾಗ್ಲಿ ಅದನ್ನ ರಿಪೋರ್ಟ್ ಚೆಕ್ ಮಾಡ್ಸಿದ್ರೆ ನಾರ್ಮಲ್ ಅಂತ ಬರ್ತೈತಿ. ಹೌದು, ಅದು ಬೇಕಾದ್ರೆ ರಾಶಿ ಐತೆ ಮೇಡಮ್, ಅದನ್ನು ಬೇಕಾದ್ರೆ ಮಾಧ್ಯಮದ ಮುಂದೆ ನಾವ್ ಬಿಚ್ಚಿಡ್ತೀವಿ, ಅದನ್ನು ಎಲ್ಲಾ ಮಡಗಿದೀವ ನಾವು. ಇದು ಖಾಸಗಿ ಹಾಸ್ಪಿಟ್ಲ್ ತೋರ್ಸಿರೋದು, ಅದನ್ನು ತೋರ್ಸಿ ಮಡಗಿದೀವಿ. ಮೊನ್ನೆ ಕೂಡ 16ನೇ ತಾರೀಕು ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬಂದಿದೀವಿ, ಅದ್ರಲ್ಲೂ ನಾರ್ಮಲ್ ಅಂತ ಬಂದೈತಿ. ಏನು ಇಲ್ಲ, ಈ ಸಮಸ್ಯೆ ನಮ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಮೇಡಮ್ ಆ ಹೊಗೆಯಿಂದನ. ಸರಿ, ಈಗ ಈ ತರ ಎಲ್ಲ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ದಿನ ಬಿಟ್ಟು ದಿನ ನೀವು ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ, ಓಡಾಡ್ತಾ ಇದ್ದೀರಾ. ಈಗ ನರಸಿಂಹಮೂರ್ತಿ ಏನ್ ಹೇಳ್ತಾನೆ ಇದ್ರ ಬಗ್ಗೆ? ಮೇಡಮ್ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ, ಅದಕ್ಕೆ ಫ್ಯಾಕ್ಟ್ರಿ ಬೇರೆ ಕಡೆ ಸ್ಥಳಾಂತರ ಮಾಡಿಸ್ಕೊಳ್ರಿ ಅಂತ ಪಾಲಿಕೆ 3 ಸಲ ನೋಟಿಸ್ ಕೊಡುತ್ತೆ, 24 ಗಂಟೆ ಅವಧಿನೂ ಕೊಡುತ್ತೆ. ಅದನ್ನ ಯಾವ್ದೇ ತರ ಇದನ್ ಮಾಡಿರಲ್ಲ. ಇದ್ರ ಮೇಲೆ ನಾನು ಕೋರ್ಟಿಗೆ ಹೋಗಿದ್ದೀನಿ, ಇಂಜೆಕ್ಷನ್ ಶೂಟ್ ಆರ್ಡರ್ ತಂದಿದ್ದೀನಿ, ನಾನು ಯಾರು ಏನು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಕಲ್ಲಿದ್ಲು ತರೋದು. ಈಗ ಆಲೆ 10 ಲೋಡು ಕಲ್ಲಿದ್ಲು, ಈಗ ಕೆಲಸ ಆಲ್ರೆಡಿ ನಡೀತಾ ಐತೆ ಮೇಡಮ್. 10 ಟ್ಯಾಕ್ಟ್ರಿ ಲೋಡಲ್ಲಿ ಕಲ್ಲಿದ್ಲು ಫ್ಯಾಕ್ಟ್ರಿಗೆ ಹಾಕಿ ಎಂಟೆ ಜೋಡಿಸ್ತಿದ್ದಾರೆ. ಅಯ್ಯಪ್ಪ ಕೇಳಿದ್ರೆ ಏನ್ ನಾನ್ ಯಾವ್ದು ಸಮಸ್ಯೆ ಆಗಿಲ್ಲ, ನನಗೆ ಫ್ಯಾಕ್ಟ್ರಿ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಅವರು ನಷ್ಟ ಬರ್ಸ್ಕೊಡ್ಲಿ. ಈಗ ದನಕರ ಮನುಷ್ಯರೆಲ್ಲ ಸಾಯ್ತಿದಾರಲ್ಲ, ಇದಕ್ ನಷ್ಟ ಬರ್ಸೋರ್ ಯಾರು ಮೇಡಮ್? ಈ ಅಯ್ಯಪ್ಪ ಫ್ಯಾಕ್ಟ್ರಿ ಶಿಫ್ಟ್ ಮಾಡಕ್ ನಮ್ಮನ್ನ ನಷ್ಟ ಪರಿಹಾರ ಕೇಳ್ತಾನೆ. ಈಗ ದನಕರ ಸಾಯ್ತಾರೆ, ಜನದ ಪ್ರಾಣಕ್ ತೊಂದ್ರೆ ಆಗ್ತೈತೆ ಅಂದ್ರೆ ಈಗ ದನಕರ ಸತ್ತಿರೋ ಪ್ರೂಫ್ ಸಮೇತ ಅವಿ. ಆ ಸತ್ತಿರೋವ್ ಇದ್ದಿದ್ರೆ ಈಗ ಅದನ್ನ ನಷ್ಟ ಬರ್ಸೋರ್ ಯಾರು? ರೈತರಿಗೆ. ಅಧಿಕಾರಿಗಳ ಹತ್ರ ಒಬ್ರ ಹತ್ರ ಹೋದ್ರೆ ಮೇಡಮ್ ಪೊಲ್ಯೂಷನ್ ಬೋರ್ಡಿಗೆ ಸುಮಾರು ಈಗ ವರ್ಷದಿಂದ ಎಷ್ಟು ಸಲ ತಿರುಗ್ಬಿಟ್ಟಿದೀವಿ ಅಂತ ಗೊತ್ತಿಲ್ಲ. ತಾಳ್ಮೆಯಿಂದ ಇರ್ರಿ, ನಾವ್ ಮಾಡ್ತೀವಿ ಅಷ್ಟೇ. 4-3ನೇ ತಿಂಗಳಿಗೆ ಬಂದು ಫ್ಯಾಕ್ಟ್ರಿನ ಸೀಸ್ ಮಾಡಿರು. ರವಿಚಂದ್ರನ್, ಪಲ್ಲವಿ, ತಿರ್ಗಾನ ಮಹಾನಗರ ಪಾಲಿಕೆಯಿಂದ ನಿಖಿತಾ, ಸಂತೋಷ್, ಇಷ್ಟು ಜನ ಅಧಿಕಾರಿಗಳು ಬಂದು ಮೇಡಮ್ ಅವ್ರ ಇದ್ರಲ್ಲಿ ಸೀಸ್ ಮಾಡಿರು. ನರಸಿಂಹಮೂರ್ತಿ ಅವರಿಗೆ ಏನದು DC ಜೊತೆಗೆ ತಹಸೀಲ್ದಾರ್ ಅವರೆಲ್ಲ ಗೊತ್ತಿದ್ದಾರೆ, ಹಾಗಾಗಿ ಏನೋ ಅವ್ರು ಹೇಳ್ದಂಗೆ ಕೇಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿರುವಂತ ಜನನೇ ಹೇಳ್ತಿದ್ದಾರೆ, ನಿಜನಾ ಅದು ಹೇಗೆ ಅಂತ? ತಹಸೀಲ್ದಾರ್ ಹತ್ರಕ್ ಹೋದ್ರೆ ಒಂದ್ರೆ ಉತ್ತರ ಮೇಡಮ್, ನಿಮ್ ಹತ್ರ ಏನ್ ಬರೋದು, ನಿಮ್ ಹತ್ರ ನಿಮ್ಮೂರ್ಗೆ ಎಷ್ಟು ಬರೋದು? ಗೋಗಟ್ಟೆ 23 ಕೊಂಟೆ ಖರಾಬ್ ಇತ್ತು ಮೇಡಮ್, ಇಟ್ಕೆ ಚೂರಿಂದ ವೇಸ್ಟೇಜ್ ಚೂರಿಂದ ಗೋಗಟ್ಟೆ ಮುಚ್ಚಿಬಿಟ್ಟಿದ್ದಾರೆ.
ಅದನ್ನು ಮೇಡಮ್ ಈ ತರ ಮಾಡವ್ರೆ ಅಂದ್ರೆ ನಿಮ್ಮೂರಿಗೆ ಎಷ್ಟು ಸಲ ಬರೋಣಮ್ಮ ನಮ್ಗೆ ಅದೇ ಕೆಲ್ಸನ ಅಂತ ತಹಸೀಲ್ದಾರ್ ಹ್ಮ್ ಭೇಟಿ ಮಾಡಿದೀವಿ ಡೈರೆಕ್ಟ್ ಆಗೇನ. ಹ್ಮ್ 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 ಮತ್ತೆ ತಿರ್ಗಾ ನನ್ನ ಹತ್ರಕ್ಕೆ ಯಾಕೆ ಬರ್ತೀರಾ ಆಯುಕ್ತರ ಹತ್ರಕ್ಕೆ ಹೋಗ್ರಿ ಅಂದ್ರು. ಆಯುಕ್ತರ ಹತ್ರಕ್ಕೆ ಹೋಗಿದ್ಕೆ ನೈಟ್ 8:15 ಕಾಯ್ದಿದೀವಿ ಮೇಡಮ್. ಅವ್ರು ಮೀಟಿಂಗ್ ತಗೊಂಡಿದ್ರು. ಮೀಟಿಂಗ್ ಮುಗಿಯೋವರೆಗೂ 8:15 ಮುನ್ಸಿಪಲ್ ಆಫೀಸಲ್ಲಿ ಕಾಯ್ದಿದೀವಿ. ಸರಿ, ಆಮೇಲೆ ಏನ್ ಮಾಡಿದ್ರು? ಏನಾದ್ರು ಹೇಳಿದ್ರೆ 8:15 ಆದ್ಮೇಲೆ ಅಥಾರಿಟಿ ಇರೋದು ಪೊಲ್ಯೂಷನ್ ಬೋರ್ಡ್ ಹೋಗ್ರಿ ಅಂತಾರೆ. ಪೊಲ್ಯೂಷನ್ ಬೋರ್ಡ್ ಹೋದ್ರೆ ನಾವ್ ಇದ್ರಲ್ಲಿದ್ದೀವಿ ಅದ್ರಲ್ಲಿದ್ದೀವಿ ನಾನ್ ಮಾಡ್ತೀನಿ ಅಂತ ಅವ್ರ ಉತ್ತರ ಮೇಡಮ್. ಬೇರೆ ಯಾರ ಹತ್ರನು ಏನ್ ಉತ್ತರ ಬರಲ್ಲ. ಸರಿ, ಈಗ ನೀವ್ ಎಲ್ಲೋದ್ರು ಅಲ್ಲಲ್ಲ, ಈಗ ನೀವ್ ಎಲ್ಲೋದ್ರು ಕೂಡ ಬರೀ ಹಿಂಗೆ ಆಗ್ತಿದೆ ಅಲ್ವಾ? ನೀವೆಲ್ಲಾ ಕಡೆ ಹೋಗ್ತಾ ಇದ್ದೀರಾ, ಬರೀ ಒಂದೇ ಉತ್ತರ ಹೇಳ್ತಿದ್ದಾರೆ. ನೋಟಿಸ್ ಕೊಟ್ರು ಕೂಡ ಏನು ಆಗ್ತಾ ಇಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಮುಂದೆ ಏನ್ ಮಾಡ್ತೀರಾ? ಮೇಡಮ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ರೈತರುಗಳಿಗೆ ವಾಸನೆ ತಡಿಲಾರ್ದ ನಾವೇ ಏನಾನ ಆತ್ಮಹತ್ಯೆ ಮಾಡ್ಕೊಬೇಕು ಅಷ್ಟೇ ಮೇಡಮ್. ವಿಷ ಏನಾನ ಸೇವಿಸಿ ನಾವೇ ರೈತರುಗಳಿಗೆ ವಾಸನೆ ತಡಿಯಕ್ಕಾಗಲ್ಲ. ನಮ್ ಕೈಲಿ ಹಣ ಇಲ್ಲ, ಅಮೌಂಟ್ ಇಲ್ಲ ಕೊಡಕ್ಕೆ. ದಿನ ಬೆಳಗ್ಗೆ ಆದ್ರೆ ದುಡ್ದಿರೋ ದುಡ್ಡೆಲ್ಲ ಮೆಡಿಸಿನ್ ನಿಮ್ ಮಾಧ್ಯಮದ ಮುಂದೆನೆ ರಾಶಿ ತೋರ್ಸಿದೀವಿ ನಾವು. ಈ ತರ ಮಾಡಿದ್ರೆ ನಮ್ ಸಮಸ್ಯೆ ಅಷ್ಟೇ ಮೇಡಮ್. ಅವಾಗಾದ್ರೂ ಯಾರಾದ್ರೂ ಪ್ರಾಣ ಕಳ್ಕೊಂಡ್ರಾದ್ರೂ ಅಧಿಕಾರಿಗಳು ಎಚ್ಚೆತ್ತೇನೋ ಗೊತ್ತಾರೇನೆ ಸ್ಥಳಕ್ಕೆ ಒಂದ್ ಫ್ಯಾಕ್ಟ್ರಿ ಸೀಸ್ ಮಾಡಕ್. ಅಷ್ಟ್ ಬಿಟ್ರಿ ಬೇರೆ ಮಾರ್ಗನೇ ಇಲ್ಲ ಮೇಡಮ್. ಪೊಲೀಸ್ನವ್ರು ಬರ್ತಾರೆ, ನಿನ್ಗೇನ್ ತೋರಿಸ್ಬೇಕಲ್ಲೇ ನಮ್ಮನಕ್ಕೆ ತಾಯ್ನಾಕಿ ಅಂತ ಮಹಿಳೆಯರ್ ನಿಂತ ಕೆಟ್ಟ ಮಾತು ಬೈದು ಗ್ರಾಮಾಂತರ ರೂರಲ್ ಸ್ಟೇಷನ್ ಅವ್ರು ಹೋಗ್ತಾರೆ. ಪೊಲೀಸ್ನವ್ರು ಅದೇ ಉತ್ತರ ಮೇಡಮ್. ಸರ್ಕಲ್ ಕೊಟ್ಟಿದ್ವಿ, ಸರ್ಕಲ್ ಗುಂಡಿ ತೆಗ್ದಿರೋದಾಗ್ಲಿ ಇದೆಲ್ಲ ಮಾಡಿರೋದಾಗ್ಲಿ ನಮಗ್ ಬರಲ್ಲಮ್ಮ, ಸಂಬಂಧಪಟ್ಟವ್ರ ಹತ್ರ ಮಾಡಿಸ್ಕೊಳ್ರಿ, ಜಗಳ ಆಡ್ಬೇಡ್ರಿ ಅಂತ ಹೇಳಿ ಅವ್ರ ಎಂಡಾಸ್ಮೆಂಟ್ ಕೊಟ್ಟಾರ. ಈ ತರ ಮಾಡ್ತಾರೆ ಮೇಡಮ್. ಇಲ್ಲೆಲ್ಲ ಅಧಿಕಾರಿಗಳು ಮೇಡಮ್ ಈ ವರ್ಷದಿಂದ ಒಂದ್ ಅಧಿಕಾರಿಗಳು ಕನಿಷ್ಠ ಪಕ್ಷ ಅಂದ್ರೂನು 10ರಿಂದ 15 ಸಲ ಭೇಟಿ ಮಾಡಿದೀವಿ ಒಬ್ಬೊಬ್ಬ ಅಧಿಕಾರಿನೂ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹೀಗೆ ಮೊದಲನೇದಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲ ಈ ಕಡೆ ಗಮನ ಕೊಡಬೇಕಾಗುತ್ತೆ. ಕೂಡಲೇ ಏನ್ ಮಾಡಬೇಕು, ಅದನ್ನ ಏನ್ ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಬೇಕಾಗುತ್ತೆ. ಜನ ಇಲ್ಲಿ ಬೇಸತ್ತು ಹೋಗಿದ್ದಾರೆ, ಆತ್ಮಹತ್ಯೆನೇ ಮಾಡ್ಕೊಳ್ತೀವಿ ಅಂತಿದ್ದಾರೆ. ಮತ್ತೆ ಇವರೆಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಅಲ್ಲಿರುವಂತ ಸ್ಥಳೀಯರು ಹೇಳ್ತಾ ಇದ್ರು, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ನಾವೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತಂದ್ರೆ ಮತ್ತೆ ಆ ಒಂದು ಹುದ್ದೆಯಲ್ಲಿ ತಾವು ಏನಕ್ಕಿದ್ದೀರಾ ಅನ್ನೋಂಥದ್ದು ಮೊದಲನೇದಾಗಿ ಉತ್ತರ ಕೊಡಬೇಕಾಗತ್ತೆ. ಅದರಲ್ಲೂ ಈಗ ನರಸಿಂಹಮೂರ್ತಿ ಅಂದ್ರೆ ಮಾಲೀಕ ಏನಾಗಿದ್ದಾನೆ ನರಸಿಂಹಮೂರ್ತಿ, ಇವ್ರಿಗೂ ಕೂಡ ನಾವು ಫೋನು ಸಂಪರ್ಕದಲ್ಲಿ ತಗೊಳ್ಳೋಣ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲಿ ಹೋಗ್ತಾರೆ, ಕಾಲಲ್ಲಿ ಸಿಗ್ಲೇಬೇಕಾಗತ್ತೆ. ಎಷ್ಟು ದಿನ ತಪ್ಪಿಸ್ಕೊಂಡ್ರು ಕೂಡ ಇದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ.